ಮೈಸೂರಿನಲ್ಲಿ ಮುಂದುವರೆದಿದೆ ಪಡಿತರ ಮಾರಾಟದ ದಂಧೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಿರಂತರವಾಗಿ ದಂಧೆ ನಡೀತಾನೆ ಇದೆ. ಪಡಿತರ ಅಕ್ಕಿ ರಾಗಿ ಖರೀದಿಸ್ತಾ ಇದ್ದ ಇಬ್ಬರು ಬಾಲಕರನ್ನ ವಶ ಪಡೆದುಕೊಳ್ಳಲಾಗಿದೆ. ಮೈಸೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ಸಿಕ್ಕಿಬಂದಿದ್ದಾರೆ ಬಾಲಕರು. 114 ಕೆಜಿ ಅಕ್ಕಿ, 60 ಕೆಜಿ ರಾಗಿ, ಬೈಕ್ ತೂಕ ಮಾಪನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬಾಲಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಬಾಲಕರ ಮೂಲಕ ಪಡಿತರ ಖರೀದಿಸಿ ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಸಿಕ್ಕಿಬಂದಿದ್ದಾರೆ ಈ ಇಬ್ಬರು ಕೂಡ ಬಾಲಕರು. ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಪಡಿತರ ಅಕ್ಕಿ ಏನಕ್ಕಾಗಿ ಮಾಡಿರ್ತಾರೆ, ಬಡವರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು, ಬಟ್ ಅದೇ ಅಕ್ಕಿಯನ್ನ ಮತ್ತೆ ಪಡೆದುಕೊಂಡು ಮಾರಾಟ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಇಬ್ಬರು ಹುಡುಗರನ್ನ ಅರೆಸ್ಟ್ ಮಾಡಲಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಿರಂತರವಾಗಿ ದಂಧೆ ನಡೀತಾನೆ ಇದೆ. ಈ ಹಿಂದೆ ಕೂಡ ಗಮನಕ್ಕೆ ಬಂದಿತ್ತು. ಪಡಿತರ ಅಕ್ಕಿ ಮತ್ತೆ ರಾಗಿ ಎರಡನ್ನೂ ಕೂಡ ಖರೀದಿಸ್ತಾ ಇದ್ರಂತೆ. ಈ ಇಬ್ಬರು ಬಾಲಕರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ಸಿಕ್ಕಿಬಂದಿದ್ದಾರೆ ಇಬ್ಬರು ಬಾಲಕರು. 114 ಕೆಜಿ ಅಕ್ಕಿ, 60 ಕೆಜಿ ರಾಗಿ, ಬೈಕ್ ತೂಕ ಮಾಪನ ಇಷ್ಟನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬಾಲಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಅಕ್ಕಿ ಮತ್ತೆ ರಾಗಿ ಜೊತೆಗೆ ಆ ಬೈಕ್ ತೂಕ ಮಾಪನ ಇಷ್ಟನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಇಬ್ರು ಹುಡುಗರ ಜೊತೆಯಲ್ಲಿ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಆಗಿರುವಂತಹ ಒಂದು ಎಡವಟ್ಟು. ಪದೇ ಪದೇ ಇದು ನಡೀತಾನೆ ಇರುತ್ತೆ. ಪಡಿತರ ಅಕ್ಕಿ ಮಾರಾಟ ದಂಧೆ ಖರೀದಿಸಿದ ಇಬ್ಬರು ಹುಡುಗರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ.